ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ಈ ದಿನ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಕೆಲವು ಸಿಂಪಲ್ ಡೆಫಿನೇಷನ್ಸ್ ನಾವು ತಿಳ್ಕೊಂಡ್ವಿ. ಹಾಗೆ ಹೌ ಟು ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಲೀನಿಯರ್ ಫಂಕ್ಷನ್ ಗ್ರಾಫಿಕಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿ ಹ್ಯಾವ್ ಟು ಟೂ ಪ್ರಾಬ್ಲಮ್ಸ್. ಸೊ ನಾವು ಕೆಲವು ಪ್ರಾಬ್ಲಮ್ಸನ್ನು ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದೆ. ಸೊ ಅದನ್ನು ಕೆಲವರು ಕರೆಕ್ಟಾಗಿ ಮಾಡಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂಸನ್ನು ಕರೆಕ್ಟಾಗಿ ಮಾಡಿದಿರಿ, ಗ್ರಾಫು ಕೂಡ ಕರೆಕ್ಟಾಗಿ ಮಾಡಿದಿರಿ. ಸೊ ನಾವಿಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗಮನಿಸಬೇಕು ಅಂದರೆ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಎಕ್ಸಾಂಪಲು. ಇಂಥ ಎಕ್ಸಾಂಪಲ್ಸನ್ನು ಮಾಡುವಾಗ ವಿ ಶುಡ್ ಆಲ್ವೇಸ್ ಪ್ರಾಕ್ಟೀಸ್ ಇಟ್ ಇನ್ ದ ಗ್ರಾಫ್ ಶೀಟ್. ಸೊ ಇಲ್ಲಿ ಎರಡೇ ಇನ್ಇಕ್ವಾಲಿಟೀಸ್ ಇರ್ತಕ್ಕಂಥ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸಾಲ್ವ್ ದ ಫಾಲೋಯಿಂಗ್ ಗ್ರಾಫಿಕಲಿ, ಮ್ಯಾಕ್ಸಿಮೈಸ್ z is equal to 3x plus 2y subject to the constraints x plus 2y less than or equal to 10, 3x plus y less than or equal to 15, x comma y greater than or equal to 0. ಸೊ ಸಂಬಂಧಪಟ್ಟಂಥ ಗ್ರಾಫ್ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಬಟ್ ಯು ಶುಡ್ ಡ್ರಾ ದಿಸ್ ಗ್ರಾಫ್ ಆನ್ ದ ಗ್ರಾಫ್ ಶೀಟ್, ದೆನ್ ಓನ್ಲಿ ಯು ಗೆಟ್ ದ ಐಡಿಯಾ. ಸೊ ಇಲ್ಲಿ ನಮಗೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್ಗಳು ಆಮೇಲೆ ಕಾರ್ನರ್ ಪಾಯಿಂಟ್ಸ್ಗಳನ್ನ ಮಾರ್ಕ್ ಮಾಡೋದಕ್ಕೆ ನಮಗೆ ಗ್ರಾಫ್ ಶೀಟಲ್ಲಿ ಈಸಿ ಆಗುತ್ತೆ. ಓಕೆನಾ? ಸೊ ಇನ್ ದಿಸ್ ಸೆಷನ್ ಲೆಟ್ ಅಸ್ ಸಾಲ್ವ್ ದಿ ಪ್ರಾಬ್ಲಮ್ ವಿಚ್ ಯು ಆರ್ ಅಬ್ಸರ್ವಿಂಗ್ ಆನ್ ದ ಸ್ಕ್ರೀನ್. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ, ಸೊ ವಿ ಶಾಲ್ ಕನ್ಸಿಡರ್ ದ ಈಕ್ವೇಷನ್ಸ್. ಸೊ ನಮಗೆ ಮೊದಲನೇ ಈಕ್ವೇಷನ್ ಏನಿದೆ ನೋಡೋಣ. ಓಕೆನಾ? ಕನ್ಸಿಡರ್ x plus 2y is equal to 10. ಇದು ನಮ್ಮ ಮೊದಲನೇ ಈಕ್ವೇಷನ್ನು. ಸೊ ಇದು ಮಾಮೂಲಾಗಿ ನಾವೇನು ಮಾಡ್ತೀವಿ, ಯು ಶುಡ್ ಗೆಟ್ 1 ಪಾಯಿಂಟ್ ಆನ್ x ಆಕ್ಸಿಸ್ ಆ್ಯಂಡ್ 1 ಪಾಯಿಂಟ್ ಆನ್ y ಆಕ್ಸಿಸ್. ಪುಟ್ x is equal to 0. ಸೊ ಆಗ ನಮಗೆ 2y is equal to ಏನಾಗುತ್ತೆ, 10 ಆಯಿತು. ಸೊ y is equal to, ಸೊ ವಿಲ್ ಗೆಟ್ 10/2 ಅಂದರೆ 5 ಆಯಿತು. ಸೊ ನಮಗೆ ಬಂದಿರತಕ್ಕಂಥ ಪಾಯಿಂಟ್, ಸೊ ದ ಪಾಯಿಂಟ್ 0,5 ಲೈಸ್ ಆನ್ y axis. ಓಕೆ, ಸೊ ದ ಪಾಯಿಂಟ್ 0,5 ಲೈಸ್ ಆನ್ y axis. ಸೊ ಇದು ನಾವು ಫಸ್ಟ್ ನಾವು ಇಲ್ಲಿ ನೋಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಮ್ಮ ಹಾಫ್ ಪ್ಲೇನ್ ರೀಜನನ್ನು ಟೆಸ್ಟ್ ಮಾಡೋಣ ನಾವು. ಸೊ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು, x plus 2y. ಸೊ ಇನ್ಇಕ್ವಾಲಿಟಿ ಏನಿದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಇದೆ. ಸೊ ನಮ್ಮ ಟೆಸ್ಟಿಂಗ್ ಪಾಯಿಂಟ್ ಮಾಮೂಲಾಗಿ ಇದಕ್ಕೆ 0, 0 ಇರಬೇಕು. ಸೊ ಪುಟ್ x is equal to 0, y is equal to 0. ಆಗ ನಮಗೆಲ್ಲದು 0 ಆಯಿತು. 0 ಲೆಸ್ ದ್ಯಾನ್ 10. ನೋಡಿ, ಇದು ಸರಿ ಇದೆ. ಹಾಗಾದರೆ ಸೊ ನಾವು ಏನಂತಂದರೆ ಏರೋ ಮಾರ್ಕ್ ಹಾಕ್ತೀವಲ್ಲ, ನೋಡಿರಿ, ಹಾಫ್ ಪ್ಲೇನ್ ಅಂದರೆ ಇದರ ಅರ್ಥ ಏನು, ಹಾಫ್ ಪ್ಲೇನ್ ರೀಜನ್ ಕಂಟೈನ್ಸ್ ಅವರ್ ಟೆಸ್ಟಿಂಗ್ ಪಾಯಿಂಟ್ ಅಂತ ಅರ್ಥ, ಈ ಮೊದಲನೇ ಇನ್ಇಕ್ವಾಲಿಟಿ ಸಂಬಂಧಪಟ್ಟ ಹಾಗೆ. ಓಕೆನಾ? ಸೊ ನೆಕ್ಸ್ಟ್ ಇನ್ಇಕ್ವಾಲಿಟಿ ತೊಗೊಳ್ಳೋಣ. ಸೊ ಕನ್ಸಿಡರ್ ಅನದರ್ ಈಕ್ವೇಷನ್ ಅದರ್ ದನ್ ಈಕ್ವೇಷನ್. ಓಕೆನಾ? 3x plus y is equal to 15. ಓಕೆ, ಅದಕ್ಕೆ ನಾವು ಇನ್ನೊಂದು ಪಾಯಿಂಟ್ ಬೇಕು. ನೋಡಿ, x ಪ್ಲಸ್, ಓಕೆ ಮೊದಲನೇ ಇನ್ಇಕ್ವಾಲಿಟಿಗೆ ಹೋಗೋಣ. x plus 2y is equal to 10 ಅಲ್ವಾ? ಸೊ ನಾವಲ್ಲಿ ಸೊ 0,5 ಆಗಿತ್ತು. ಸೊ ನಾವು ಪುಟ್ y is equal to 0. ಆಗ ನಮಗೆ x is equal to 10 ಬರುತ್ತೆ. ಸೊ ದ ಪಾಯಿಂಟ್, ಸೊ ವಿ ಗಾಟ್ ಅನದರ್ ಪಾಯಿಂಟ್ 10,0. ಸೊ ವಿಚ್ ಲೈಸ್ ಆನ್ x ಆಕ್ಸಿಸ್. ಸೊ ಇಲ್ಲಿಗೆ ನಮ್ಮ ಮೊದಲನೇ ಇನ್ಇಕ್ವಾಲಿಟಿ ಕಂಪ್ಲೀಟ್ ಆಗುತ್ತೆ. ನೋಡಿ, 10,0 ಆಮೇಲೆ 0,5. ದೀಸ್ ಆರ್ ದ 2 ಪಾಯಿಂಟ್ಸ್ ಫಾರ್ ದ ಫಸ್ಟ್ ಇನ್ಇಕ್ವಾಲಿಟಿ. ಸೊ ಈಗ ನಾವು ನಮ್ಮ ಎರಡನೇ ಈಕ್ವೇಷನಿಗೆ ಹೋಗೋಣ. 3x plus y is equal to 15. ಯು ಕನ್ಸಿಡರ್ ದಿಸ್ ಈಕ್ವೇಷನ್. ಸೊ ಸಿಮಿಲರ್ಲಿ ಕ್ಯಾನ್ ಪುಟ್ y is equal to 0. ಆವಾಗ ನಮಗೆ 3x is equal to 15. ದೆನ್ x is equal to 15/3. ದಟ್ ಬಿಕಮ್ಸ್ ವಾಟ್, 5. ಸೊ ದ ಪಾಯಿಂಟ್ 5,0 ಲೈಸ್ ಆನ್ x ಆಕ್ಸಿಸ್. ಓಕೆನಾ? ನೋಡಿ, ಒಂದು ಪಾಯಿಂಟ್ ಬಂತು x ಆಕ್ಸಿಸ್ ಮೇಲೆ. ಸೊ ಇದೇ ಥರ ನಮಗೆ ಈಗ 3x plus y is equal to 15. ಸೊ ನಾವು ಕ್ಯಾನ್ ಪುಟ್ x is equal to 0. ಆಗ ನಮಗೆ ನೋಡಿ ಇದಿಷ್ಟು 0 ಆಯಿತು. ಸೊ ದೆನ್ ವಿ ಗೆಟ್ y is equal to what, 5. ಸೊ ವಿ ಗಾಟ್ ಎ ಪಾಯಿಂಟ್ 0,15 ವಿಚ್ ಲೈಸ್ ಆನ್ y ಆಕ್ಸಿಸ್. ಓಕೆ, ನೋಡಿ, ಇದರ ಟೆಸ್ಟಿಂಗ್ ಪಾಯಿಂಟ್ ಕೂಡ ನಾವು 0, 0 ತಗೊಳ್ಳೋಣ. 3x plus y ಅದು ಕೂಡ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಟು 15 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಟೆಸ್ಟಿಂಗ್ ಪಾಯಿಂಟ್, ಒನ್ಸ್ ಅಗೈನ್ ಅವರ್ ಟೆಸ್ಟಿಂಗ್ ಪಾಯಿಂಟ್ ಈಸ್ 0, 0. ಆಗ ನಮಗೆ 3 × 0 + 0, ಅಲ್ಲಿಗೆ ಓವರ್ ಆಲ್ 0 ಲೆಸ್ ದ್ಯಾನ್ 15. ಇದು ಕೂಡ
ಟ್ರೂ ಆಗಿದೆ. ಹಾಗಾದರೆ ನಮ್ಮ ಹಾಫ್ ಪ್ಲೇನ್ ರೀಜನ್ ಒನ್ಸ್ ಅಗೈನ್ ನೋಡಿ, ಹಾಫ್ ಪ್ಲೇನ್ ರೀಜನ್ ಕಂಟೈನ್ಸ್ ಅವರ್ ಟೆಸ್ಟಿಂಗ್ ಪಾಯಿಂಟ್. ಸೊ ಎರಡೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಇರೋದ್ರಿಂದ ಸೊ ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಇಯರ್. ಸೊ ಎಲ್ಲದೂ ಕೂಡ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಷ್ಟು ನಾವು ಮಾಡ್ಕೊಂಡ್ಮೇಲೆ ನೋಡಿ ನಮ್ಮ ಗ್ರಾಫಿಗೆ ನಾವು ಹೋಗಬೇಕಾಗುತ್ತೆ. ಸೊ ಲೆಟ್ ಅಸ್ ಡ್ರಾ ದ ಗ್ರಾಫ್. ಓಕೆನಾ? ನೋಡಿ, ಇದು ವೆರಿ ಸಿಂಪಲ್ ಪ್ರಾಬ್ಲಮ್ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಲೈವ್ ಕ್ಲಾಸಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನನಗೆ ಇವಾಗ ಪಾಯಿಂಟ್ಸು ನೋಡಿ 0,5 10,0 ಅಂತ ಇದೆ. ಸೊ ಅಲ್ಲಿಗೆ 1 2 3 4 5 6 7 8 9 ಓಕೆ 10. ದೆನ್ ವೈ ಆ್ಯಕ್ಸಿಸ್ ಮೇಲೆ ನೋಡಿ 15 ಇದೆ ವೈ ಆ್ಯಕ್ಸಿಸ್ ಮೇಲೆ. ಸೊ ಓಕೆ 1 2 3 4 5 6 7 8 9 10 11 12 13 14 ಓಕೆ 15. ಸೊ 15 ಈಸ್ ಇಯರ್. ಸೊ ಅಲ್ಲಿಗೆ ಓಕೆ 5 ನಮಗೆ ಇಷ್ಟು ಬೇಕಾಗಿದೆ. ದೆನ್ ಆನ್ ದ ಎಕ್ಸ್ ಆಕ್ಸಿಸ್ ಆಲ್ಸೋ ಐ ವಾಂಟ್ ಇಯರ್ 5. ನೋಡಿ, ಮೊದಲನೇ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸನ್ನು ನಾವು ನೋಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಮೊದಲನೇ ಇನ್ಇಕ್ವಾಲಿಟೀಸ್ ಏನಿತ್ತು, ಎಕ್ಸ್ ಪ್ಲಸ್ 2y ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಪಾಯಿಂಟ್ಸು 0,5 ಓಕೆ 0,5. ಸೊ ನಮ್ಮ 0,5 ಇಲ್ಲಿದೆ. ದೆನ್ 10,0. ಸೊ ಅನದರ್ ಪಾಯಿಂಟ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್. ಸೊ ಎರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ರೆ ವಿ ಗೆಟ್ ಎ ಸ್ಟ್ರೈಟ್ ಲೈನ್. ನೋಡಿ, ಇದು ಸ್ಯಾಟಿಸ್ಫೈ ಆಗಿತ್ತು ಅಂದರೆ ಸೊಲ್ಯೂಷನ್ ಆಫ್ ಪ್ಲೇನ್ ರೀಜನ್ ಕಂಟೈನ್ಸ್ ಆರಿಜಿನ್ ಅಂದರೆ ನಮ್ಮದು ಡೌನ್ವರ್ಡ್ಸ್ ಆಗುತ್ತೆ. ಓಕೆನಾ? ಫಸ್ಟ್ ಈಕ್ವೇಷನ್ ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು 10 ಇದೆ. ನೋಡಿ, ಇನ್ನೊಂದು ಈಕ್ವೇಷನ್ ಇದೆ, ಎರಡನೇದು 3x ಪ್ಲಸ್ y ಈಸ್ ಈಕ್ವಲ್ ಟು 15. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸು ಓಕೆ ಎಕ್ಸ್ ಆಕ್ಸಿಸ್ ಮೇಲೆ ಯಾವುದು 5,0 ಓಕೆ ಇಲ್ಲಿದೆ ನಾನು ತೋರಿಸ್ತಾ ಇದ್ದೀನಿ. ದೆನ್ ಅನದರ್ ಪಾಯಿಂಟ್ 0,15 ದಟ್ ಲೈಸ್ ಆನ್ ವೈ ಆಕ್ಸ್. ಓಕೆ ಇಲ್ಲಿದೆ 0,15. ಸೊ ಇವೆರಡು ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡೋಣ. ಸೊ ನಮಗೆ ಇಲ್ಲಿ ಬಂತು ನೋಡಿ, ಇದು ಕೂಡ ನಮಗೆ ಸ್ಯಾಟಿಸ್ಫೈಸ್ ಆಫ್ ಲೈನ್ ರೀಜನ್ ಕಂಟೈನ್ಸ್ ದ ಆರಿಜಿನ್. ಸೊ ಎರಡೂ ಕೂಡ ಡೌನ್ವರ್ಡ್ಸೇ. ನೋಡಿ, ಇಲ್ಲಿ ನಮಗೆ ವಿ ಗೆಟ್ ಎ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದೀಸ್ ಟೂ ಲೈನ್ಸ್. ಸೊ ನಮ್ಮ ಫೀಸಬಲ್ ರೀಜನ್ ಅಂತ ಏನು ನಾವು ಮಾತಾಡ್ತೀವಲ್ಲ, ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ದ ಕನ್ಸ್ಟ್ರೇಂಟ್ಸ್, ಅದು ಇಲ್ಲಿ ಬಂತು ನಮಗೆ. ದಿಸ್ ಈಸ್ ಅವರ್ ಫೀಸಬಲ್ ರೀಜನ್. ಸೊ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಪಾಯಿಂಟ್ಸ್ ಲೈ ಅಟ್ ದ ಕಾರ್ನರ್ ಪಾಯಿಂಟ್ಸ್. ನೋಡಿ, ಕಾರ್ನರ್ ಪಾಯಿಂಟ್ಸ್ ಅಂದರೆ ಇಲ್ಲೊಂದಿದೆ, ಸೊ ಇಲ್ಲೊಂದಿದೆ ಆರಿಜಿನ್ನು, ಸೊ ಇಲ್ಲೊಂದಿದೆ. ಸೊ ನನಗೆ ಕಾರ್ನರ್ ಪಾಯಿಂಟ್ಸ್ ನನಗೆ ಇಲ್ಲಿ ಏನೇನು ಬರ್ತದೆ ನೋಡಿ. ಸೊ ಐ ಕ್ಯಾನ್ ಕನ್ಸಿಡರ್ ಓಕೆ ಇಲ್ಲೊಂದು ಹೆಸರನ್ನು ನಾನು ಕೊಡ್ತೀನಿ. ಲೆಟ್ ಮಿ ಸೇ ದಿಸ್ ಆ್ಯಸ್ ಸೇ ಸಿ. ಸೊ ನೀವು ಯಾವ್ದಾದ್ರು ಕೊಡ್ಬೋದು. ಓಕೆ ಇ ದೆನ್ ದಿಸ್ ಐ ವಿಲ್ ಟೇಕ್ ದಿಸ್ ಪಾಯಿಂಟ್ ಆಸ್ ಬಿ. ಸೊ OCEB ಈಸ್ ಮೈ ಫೀಸಬಲ್ ರೀಜನ್ ವಿಚ್ ಈಸ್ ಬೌಂಡೆಡ್. ಸೊ ಇಲ್ಲಿ ನೋಡಿ, ಕಾರ್ನರ್ ಪಾಯಿಂಟ್ಸ್ ನಾವು ನೆಕ್ಸ್ಟ್ ಕನ್ಸಿಡರ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಸ್ಟೆಪ್. ಸೊ ನಾವು ಇದು ಡಿಲೀಟ್ ಮಾಡಿ ನೆಕ್ಸ್ಟ್ ಪೇಜಿಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೋಡ್ಕೋಬೇಕು ನೀವು. ನೋಡಿ, ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದು ನಾವು ಏನಂತಂದರೆ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಎಲ್ಲಿ ಬರುತ್ತೆ ಅಂತಂದರೆ ನಾವು ಇಲ್ಲಿ ನೋಡ್ಬೋದು. ಸೊ ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ವೈ ಕೋಆರ್ಡಿನೇಟ್. ಸೊ ಇಲ್ಲಿ ನಾವು ಯೂನಿಟ್ ವೈಸ್ ನೋಡ್ಕೊತ ಹೋದರೆ ಸೊ ದಿಸ್ ಪಾಯಿಂಟ್ ಶುಡ್ ಬಿ 4,3. ಸೊ ದಿಸ್ ಈಸ್ ಎಕ್ಸ್ ಕೋಆರ್ಡಿನೇಟ್ ಆ್ಯಂಡ್ ದಿಸ್ ಈಸ್ ವೈ ಕೋಆರ್ಡಿನೇಟ್. ಓಕೆ, ಸೊ ಕಾರ್ನರ್ ಪಾಯಿಂಟ್ಸ್ ನೋಡಿ, ಕಾರ್ನರ್ ಪಾಯಿಂಟ್ಸ್ ವಾಟ್ ಆರ್ ದ ಕಾರ್ನರ್ ಪಾಯಿಂಟ್ಸ್ ಹಿಯರ್. ಸೊ OCE. ಸೊ ಇಲ್ಲಿ ನಮಗೆ ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಬರುತ್ತೆ ಇಲ್ಲಿ 4,3. ದೆನ್ ಅನದರ್ ಪಾಯಿಂಟ್ ಈಸ್ ದಿಸ್ ಒನ್ ಈಸ್ ಬಿ. ಸೊ ಈ ಥರ ಗ್ರಾಫನ್ನು ಡ್ರಾ ಮಾಡಿ ನೆಕ್ಸ್ಟ್ ವಿ ಶಾಲ್ ಕನ್ಸಿಡರ್ ದ ಕಾರ್ನರ್ ಪಾಯಿಂಟ್ಸ್. OCEB. ಸೊ ಓಕೆನಾ, ಕಾರ್ನರ್ ಪಾಯಿಂಟ್ಸ್ ಬರೆಯೋಣ. ಸೊ ವಾಟ್ ಈಸ್ ಅವರ್ ಝಡ್, ಇದನ್ನು ನಾವು ನೋಡಿ 3x ಪ್ಲಸ್ 2y. ಸೊ ಮ್ಯಾಕ್ಸಿಮೈಸ್ ಅಂತ ಇತ್ತು. ಸೊ ಕಾರ್ನರ್ ಪಾಯಿಂಟ್ಸು, ಸೊ ಒನ್ ಪಾಯಿಂಟ್ ಈಸ್ ಆರಿಜಿನ್. ದೆನ್ ನಾವು ಬಿ ಅಂತ ಕೊಟ್ಟಿದ್ವಿ. ಸೊ ನೀವು ಹೆಸರು ಏನಾದರೂ ಕೊಡ್ಬೋದು. ಅಬ್ಸರ್ವ್ ದ ಕೋಆರ್ಡಿನೇಟ್ಸ್ 0,5. ದೆನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇ ಇತ್ತು 4,3. ದೆನ್ ಅನದರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಾಸ್ ಸಿ, ದಟ್ ಈಸ್ 5,0. ಸೊ ವಾಟ್ ಹ್ಯಾಪನ್ಸ್ ಅಟ್ ದೀಸ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಇಲ್ಲಂತೂ ನಮಗೆ 0ನೇ ಬರುತ್ತೆ. ಸೊ 0,5 ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ 10. ದೆನ್ 4,3 ಅಟ್ ದಿಸ್ ಪಾಯಿಂಟ್ ವಿ ಗೆಟ್ 18. ದೆನ್ 5,0 ವಿ ಗೆಟ್ 15. ನೋಡಿರಿ, ಮ್ಯಾಕ್ಸಿಮೈಸ್ ಅಂತ ಕೇಳಿದ್ದಾರೆ. ಸೊ ಇಷ್ಟರಲ್ಲಿ ನಮಗೆ ಸೊ ವಿ ಗೆಟ್ ಮ್ಯಾಕ್ಸಿಮಮ್ ಅಟ್ ದಿಸ್ ಪಾಯಿಂಟ್. ಓಕೆ 4,3. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಸೊಲ್ಯೂಷನ್. ಸೊ ನಾವು ಬರೀಬೇಕಲ್ಲಿ ಏನದು ಝಡ್, ದಟ್ ಮೀನ್ಸ್ ಆಬ್ಜೆಕ್ಟಿವ್ ಫಂಕ್ಷನ್ನು.
is maximum, z is maximum at the point 4 comma 3. It gives maximum value of 18 at 4 comma 3. So this completes our solution. ನೋಡಿ ಅಬ್ಸರ್ವ್ ಮಾಡಿ ಈಗ ಸ್ಕ್ರೀನ್ ಮೇಲೆ. ಸೊ ನಾವೇನು ಗ್ರಾಫ್ ಶೀಟಲ್ಲಿ ಮಾಡಿದ್ವಲ್ಲ 0,15 ನೋಡ್ರಿ, ದಿಸ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ದಿಸ್ ಈಸ್ ಒನ್ ಕಾರ್ನರ್ ಪಾಯಿಂಟ್, ದಿಸ್ ಈಸ್ ಕಾರ್ನರ್ ಪಾಯಿಂಟ್. ವಿ ಹ್ಯಾವ್ ಕನ್ಸಿಡರ್ಡ್ ದೀಸ್ ಪಾಯಿಂಟ್ಸ್. ದಿಸ್ ಈಸ್ ಅವರ್ ಫೀಸಿಬಲ್ ರೀಜನ್. ಓಕೆನಾ, ದಿಸ್ ಈಸ್ ಅವರ್ ಫೀಸಿಬಲ್ ರೀಜನ್. ಸೊ ಅಟ್ ದೀಸ್ ಕಾರ್ನರ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಝಡ್. ಓಕೆ, ಸೊ ಈ ಪ್ರಾಬ್ಲಮ್ನ ಕೂಡ ನೀವು ಗ್ರಾಫ್ ಶೀಟಲ್ಲಿ ಅಪ್ಡೇಟ್ ಮಾಡಿ ಅಲಾಂಗ್ ವಿತ್ ಟುಡೇಸ್ ಪ್ರಾಬ್ಲಮ್ಸ್. Let us consider a few more problems in the next session.